ರೀ ಕುಮಾರಸ್ವಾಮಿ ಅವರು ನಾನು ಅವತ್ತಿಂದನೂ ಹೇಳ್ತಾ ಇದ್ದೇನೆ, ಒಕ್ಕಲಿಗರ ಸಮುದಾಯದ ಒಂದು ನಾಯಕರಾಗಿ ನಾನು ಹೊರಹೊಮ್ಮಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇರೋಂಥ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿರೋದನ್ನ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಹೊಟ್ಟೆಲಿರೋದನ್ನು ಬಾಯಿ ತಪ್ಪಿ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಮಾತು ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಚೀಫ್ ಮಿನಿಸ್ಟ್ರು ಒಪ್ತಾರೋ ಬಿಡ್ತಾರೋ ಅನ್ನೋದು ಇಡೀ ಕರ್ನಾಟಕ ರಾಜ್ಯದವರು ಕೇಳೋಂಥ ಅವಶ್ಯಕತೆ ಇಲ್ಲ ಅಂತ ಜನರೇ ಹೇಳ್ತಾ ಇದ್ದಾರಲ್ಲ ಈಗ. ಸೊ ಹಾಗಾಗಿ 139 ಶಾಸಕರು, ನಮ್ಮ ಕಾಂಗ್ರೆಸ್ಸಿನ ವರಿಷ್ಠರುಗಳು ಇವತ್ತು ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ದೇವೆ. ಅದಲ್ಲದೆ 40 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತನಾಗಿ ತಳಹಂತದಿಂದ ZP ಮೆಂಬರ್ ಆಗಿದ್ಕೊಂಡು ಇವತ್ತು ಭಾಳಷ್ಟು ಒಂದು 9 ಚುನಾವಣೆಗಳನ್ನು ಗೆದ್ದು ನಮ್ಮ ರಾಜ್ಯಕ್ಕೆ ಒಲಿತು ಮಾಡಬೇಕು ಅಂತ ಒಂದೊಂದು ಅವಕಾಶದಲ್ಲೂ ಮಾಡ್ಕೊಂಡ್ಬಂದಿರೋಂಥ ಇತಿಹಾಸ ಇದೆ. ಅದೇ ರೀತಿ ಇವತ್ತು 6 ಕೋಟಿ ಜನರ ಆಶೀರ್ವಾದ ಇದೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ವೈಯಕ್ತಿಕವಾಗಿ ನಾನು ಮುಖ್ಯಮಂತ್ರಿಯನ್ನು ಒಪ್ಪೋದಿಲ್ಲ ಅನ್ನೋ ಮಾತು ಇದು ಜನರಿಗೆ ಶೋಭೆ ತರೋಂಥ ಮಾತಲ್ಲ ಇದು. ಸೊ ಹಾಗಾಗಿ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಅವರು ಇದನ್ನು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದರೆ ಜನ ತಿರಸ್ಕಾರ ಮಾಡೋದು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ಹೇಳಬಲ್ಲೆ ನಾನು. ಕ್ಯಾಬಿನೆಟ್ ಎಷ್ಟು ಕೆಜಿ ಇದ್ರಿ? 64. ಅಬ್ಬಾ, ಇವಾಗ ಎಷ್ಟಿದ್ದೀರಾ? 50 kg. 14 kg. ಏನ್ ಯೂಸ್ ಮಾಡಿದ್ರಿ? ಜೀನಿ ಸ್ಲಿಮ್ ಯೂಸ್ ಮಾಡಿ. ಏನಾದ್ರು ಕಾಯಿಲೆ ಇತ್ತಾ? ಥೈರಾಯ್ಡ್ ಬರೋ ಚಾನ್ಸಸ್ ಇತ್ತು. ಸೊ ಇವಾಗ ಏನಿಲ್ಲ. ಬಾಡಿ ವೆಯ್ಟ್ ಹೆಂಗಿದೆ? ಹೆಂಗ್ ಅನ್ಸುತ್ತೆ ಬಾಡಿ? ಚೆನ್ನಾಗಿ ಅನ್ನಿಸ್ತಾ ಇದೆ. ಮೊದಲು ಸುಸ್ತು ಅನ್ಸೋದು. ಇವಾಗ ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಯಾರನ್ನ ಜೀನಿ ಸ್ಲಿಮ್ ತಗೋಬೇಕಂದ್ರೆ ಏನ್ ಹೇಳ್ತೀರಾ? ತಗೊಳ್ಳಿ, ಚೆನ್ನಾಗಿದೆ ಅಂತಾನೆ